ನಿರಂತರ ಕಠೋರವಾದ ಶಿವದೀಕ್ಷೆಯಲ್ಲಿದ್ದು ಸಾಕ್ಷಾತ್ ಆ ಮಹಾಶಿವನಿಗೆ ಅತಿ ಸಮೀಪದಲ್ಲಿದ್ದು ನಮ್ಮ ವಂಶದ ಪ್ರತಿಷ್ಠೆಗೋಸ್ಕರ ಕ್ಷೇಮಗೋಸ್ಕರ ಆ ಹಿಮಶಿಖರದಿಂದ ಬಂದಿರುವಂತ ನೀವೇ ನಮಗ್ ಸರಿಯಾದ ದಾರಿ ತೋರಿಸಿಲ್ಲ ಅಂದ್ರೆ ನಮ್ಮ ವ್ಯತ್ಯನ ನಾವಿನ್ಯಾರಿಗೆ ಹೇಳ್ಕೊಳ್ಳೋಣ ಸ್ವಾಮಿ. ನಮಗ್ ಸರಿಯಾದ ದಾರಿ ತೋರಿಸಿ. ದಾರಿ ಕೇಳೋದಕ್ಕೆ ನೀನ್ಯಾರು? ದಾರಿ ತೋರ್ಸೋದಕ್ಕೆ ನಾನ್ಯಾರು? ಒಂದು ಕಡೆ ದಾರಿಗಳು ಒಂದೊಂದಾಗಿ ಮುಚ್ಕೊಂಡು ಹೋಗ್ತಿದ್ರೆ ಗರುಡ ವಂಶದ ಪ್ರತಿಷ್ಠೆ ಆಕಾಶಕ್ಕಲ್ಲ ಪಾತಾಳಕ್ಕೆ ಸೇರೋ ಹಾಗಿದೆ. ಈ ಧನಂಜಯ ವರ್ಮನ ಕನಸು ಆಸೆ ನಾಗನಿಧಿಯನ್ನ ಸಾಧಿಸ್ಕೊಳ್ಳೋದು. ಅದಕ್ಕೆ ನಾಗನಿಧಿನ ಸಾಧಿಸಬೇಕು ಅನ್ನೋ ಛಲ ನನ್ನ ಮನ್ಸಲ್ಲಿ ದೃಢವಾಗಿ ಕೂತಿದೆ. ನಾಗನಿಧಿ ಅನ್ವೇಷಣೆಯಲ್ಲಿ ನಮ್ಮ ಪೂರ್ವಜರು ಅರ್ಧ ಆಯುಷ್ಯದಲ್ಲೇ ಜೀವನ ಕಳ್ಕೊಂಡ್ರು. ಈಗಲೂ ಅವ್ರ ಆತ್ಮಗಳು ಈ ಭೂಮಿಯಲ್ಲೇ ತಿರುಗಾಡ್ತಿವೆ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಅಂತ ನನ್ನ ರಕ್ತದ ಪ್ರತಿ ಕಣವೂ ಒದ್ದಾಡ್ತಾ ಇದೆ ಸ್ವಾಮಿ, ಒದ್ದಾಡ್ತಾ ಇದೆ. ಸ್ವಾಮಿ, ನೀವು ತೋರಿಸುವಂತ ದಾರಿಯಲ್ಲಿ ಎಷ್ಟೇ ನಷ್ಟಗಳು ಕಷ್ಟಗಳು ಬಂದ್ರೂ ಸರಿ, ಕೊನೆಯದಾಗಿ ಈ ಧನಂಜಯ ವರ್ಮನಿಗೆ ಮೃತ್ಯು ಎದುರಾದ್ರೂ ಸರಿ, ಕೊನೆಯದಾಗಿ ನನ್ನ ಪ್ರಾಣ ಕಳ್ಕೊಂಡ್ರೂ ಸರಿ, ನಾಗನಿಧಿನ ಪಡ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಓಂ ನಮಃ ಶಿವಾಯ. ಅದ್ಭುತವಾದ ಅವಕಾಶ ಯಾವಾಗಲೂ ಒಂದ್ಸರಿ ಸಿಗುತ್ತೆ. ಅದನ್ನು ತಡೆಯೋದಕ್ಕೆ ಲಕ್ಷ ಅಡೆತಡೆಗಳು ಎದುರಾಗುತ್ತೆ. ಅದನ್ನ ದಾಟ್ಕೊಂಡು ಹೋಗೋವನೇ ತಾನು ಅನ್ಕೊಂಡಿದ್ದನ್ನ ಸಾಧಿಸ್ತಾನೆ, ಜಯಶಾಲಿ ಆಗ್ತಾನೆ. ಅಂತ ಒಂದು ಸುವರ್ಣಾವಕಾಶ ನೀನ್ ಕಳ್ಕೊಂಡಿದ್ಯಾ. ಈಗಲೂ ಒಂದು ಅವಕಾಶ ಇದೆ, ಆದರೆ ಅದಷ್ಟು ಸುಲಭ ಅಲ್ಲ. ಘೋರವಾದ ತಪಸ್ಸು ಮಾಡಬೇಕು. ಅದು ಎಷ್ಟೇ ಘೋರವಾದ ತಪಸ್ಸಾದ್ರೂ ಸರಿ, ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಸ್ವಾಮಿ. ಅದೇನು ಅಂತ ಕರುಣಿಸಿ. ಊರಿನ ಉತ್ತರ ದಿಕ್ಕಲ್ಲಿ ಶಿವಗಿರಿ ಪರ್ವತ ಇದೆ. ಆ ಕಠಿಣವಾಗಿರೋ ಶಿವಗಿರಿ ಪರ್ವತವನ್ನು ಹತ್ತಿದ್ರೆ ಆ ಶಿವಗಿರಿಯಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಶಿವನಿಗೆ ನಮಸ್ಕರಿಸುತ್ತಾ 10 ಲಕ್ಷ ಸಾರಿ ಶಿವ ಪಂಚಾಕ್ಷರಿಯನ್ನು ಜಪಿಸಿದ್ರೆ ಶಿವಶಕ್ತಿ ನಿನ್ನಲ್ಲಿ ಪ್ರವೇಶ ಮಾಡಿ ನಿನ್ನ ಕರ್ತವ್ಯ ಏನು ಅಂತ ಅದೇ ನಿನಗೆ ಹೇಳುತ್ತೆ. ಚಂದ್ರನಿಗೆ ಹತ್ತಿರವಾಗಿರೋ ಒಂದು ನಕ್ಷತ್ರ ಭೂಮಿ ಮೇಲೆ ಬೀಳುತ್ತೆ. ಆ ಸಮಯದಿಂದ ಕೆಲವು ಕ್ಷಣಗಳು ನಾಗಮಣಿಗೆ ಅತೀತ ಶಕ್ತಿಗಳಿರೋದಿಲ್ಲ. ಆಗ ನೀನು ನಾಗಮಣಿನ ವಶಪಡಿಸ್ಕೊಂಡ್ರೆ ಅದೇ ಕ್ಷಣ ನಾಗಮಣಿ ನಾಗನಿಧಿಗೆ ದಾರಿ ತೋರಿಸುತ್ತೆ. ಸಾಧಿಸ್ತೀನಿ ಸ್ವಾಮಿ. ಶಿವಪಂಚಾಕ್ಷರಿ ಜಪವನ್ನ 10 ಲಕ್ಷ ಬಾರಿ ಜಪಿಸಿ ಆ ನೀಲಕಂಠನ ಅನುಗ್ರಹವನ್ನ ಪಡ್ಕೋತೀನಿ. ನಾಗಮಣಿನ ಸಾಧಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ನಾಗನಿಧಿನ ಕೂಡ ಸಾಧಿಸ್ಕೋತೀನಿ. ಶಿವಗಿರಿಗೆ ಈ ಕೂಡ್ಲೇ ಹೋಗ್ತೀನಿ ಸ್ವಾಮಿ. ವಿಜಯಶಾಲಿಯಾಗಿ ಬರೋ ತರ ನನಗೆ ಆಶೀರ್ವಾದ ಮಾಡಿ ಸ್ವಾಮಿ. ತಥಾಸ್ತು. ಹರ ಹರ ಮಹಾದೇವ, ಶಂಭೋ ಶಂಕರ. ಅನಿರುದ್ಧ್, ಹೋಗಿ ಕೈಕಾಲು ತೊಳ್ಕೊಂಡ್ ಬಾ, ಊಟ ಮಾಡೋಣ. ಈ ಅನ್ನ ಎಲ್ಲಿ ಸಿಕ್ತು? ಯಾರು ಕೊಟ್ರು? ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ನೀನ್ ಮೊದ್ಲು ಹೋಗಿ ಕೈಕಾಲು ತೊಳ್ಕೊಂಡ್ ಬಾ, ಹೋಗು. ಸರಿ. ಬೇಗ ಬಾ. ಈ ಅನ್ನ ಎಲ್ಲಿ ಸಿಕ್ತು? ಯಾರು ಕೊಟ್ಟಿದ್ದು ನಿಂಗೆ? ಗೊತ್ತಿರೋರು ಕೊಟ್ರು ಬಿಡು, ನೀನ್ ಮೊದ್ಲು ತಿನ್ನು. ಬೇಡ, ಮೊದಲು ನಾನು ಕೇಳಿದ್ದು ಉತ್ತರ ಕೊಡು.
ಎಲ್ಲಿಂದ ಬೇಡ್ಕೊಂಬಂದೆ? ಚೀಚಿ, ನಾನು ಯಾಕೆ ಬೇಡ್ತೀನಿ? ಇವಾಗ ಹೇಳು, ಈ ಅನ್ನ ಎಲ್ಲಿಂದ ಸಿಕ್ತು? ಮನೆಗೆ ಹೋಗಿ ಬೇಡ್ಕೊಂಡು ತಗೊಂಬಂದೆ ಅಲ್ಲ? ನಿಂಗೇನಾದ್ರೂ ಹುಚ್ಚ? ಒಂದಿನ ಊಟ ಮಾಡಿಲ್ಲ ಅಂದ್ರೆ ಏನ್ ಸತ್ತೋಗ್ಬಿಡ್ತೀನ? ನೀನ್ ನನಗೋಸ್ಕರ ಈ ತರ ಬೇಡ್ಕೊಂಬರೋದು ನಂಗೆ ಇಷ್ಟ ಆಗಲ್ಲ. ನಂಗೇನು ಬೇಡ. ಹೇ ಪುಣ್ಯ, ಯಾರು ಕೊಟ್ರು ಅಂತ ಕೇಳಿದ್ರೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ? ಅದು ಅದು ಆ ಮಾಲಾ ಗೊತ್ತಿರೋರ್ಗೆ ಯಾವ್ದೋ ಮದ್ವೆ ಇತ್ತು, ಅಲ್ಲಿ ಹೋಗಿ ಮಾಲಾ ತಂದ್ಲು. ಅಂದ್ರೆ? ಅಯ್ಯೋ ರಾಮ, ನಾನು ಹೋಗಕ್ಕಾಗ್ಲಿಲ್ಲ ಅಂತ ಮಾಲಾ ಕೈಲಿ ಕೊಟ್ಟು ಕಳ್ಸಿದಾರಂತೆ. ನೀನ್ ಮೊದ್ಲು ತಿನ್ನು ಇದನ್ನ. ಮತ್ ನೀನು? ನಾನು ತಿನ್ಬಿಟ್ಟೆ ಬಂದೆ. ಮಾಲಾ ತಂದ್ಕೊಟ್ಲು ಅಂದೆ, ಇವಾಗ ತಿಂದಾಯ್ತು ಅಂತಿದ್ಯಾ? ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ? ಅಂದ್ರೆ ಅದು ನಿನ್ ಪ್ರೀತಿಯಿಂದ ನನ್ನ ಹೊಟ್ಟೆ ತುಂಬಿಸ್ಬೇಕು ಅನ್ಕೊಂಡೆ ಅಷ್ಟೇ ಅಲ್ವಾ? ಯಾವಾಗ್ಲೂ ನೀನ್ ಮಾತ್ರ ನಿನ್ನ ಅಭಿಮಾನ ತೋರಿಸ್ತೀಯ. ನಂಗೂ ಆ ಅವಕಾಶ ಕೊಡು ಪುಣ್ಯ. ಸರಿ ಬಾ, ಇಬ್ರು ಒಟ್ಟಿಗೆ ತಿನ್ನೋಣ. ಮೊದ್ಲು ನೀನ್ ತಿನ್ನು ಅನಿರೋದು. ಹೇಳ್ತಿದ್ದೀನಲ್ಲ, ನೀನ್ ತಿನ್ನು ಮೊದ್ಲು. ಅದ್ ಹಾಗಲ್ಲ ಪುಣ್ಯ. ತಿನ್ನೆ ತಿನ್ನೆ. ಏನ್ ನೋಡ್ತಿದ್ಯಾ ಅನಿರೋದ್? ತಿನ್ನು. ಪುಣ್ಯ, ಅದು ಅದು ಏನಾಯ್ತು? ಪುಣ್ಯ, ಇಲ್ಲಿ ಮಣ್ಣಿದೆ. ಹಸುವಾಗ್ತಾ ಇದೀಯಾ? ತಿನ್ನು, ಮಣ್ಣನ್ನ ತಿನ್ನು ಅನಿರೋಧ್. ಇಲ್ಲ ಅನಿರೋದ್, ನಾನು ಅನ್ನನೇ ತಗೊಂಡ್ ಬಂದಿದ್ದೆ. ಅಲ್ಲ, ಅಷ್ಟಕ್ಕೂ ಅನ್ನ ಇಲ್ಲಿ ಎಲ್ಲಿ? ಆದ್ರೆ ಮಣ್ಣು 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 ಹೇಗಾಗೋಯ್ತು ನನಗೆ ಅರ್ಥ ಆಗ್ತಿಲ್ಲ. ಅಮ್ಮ ನಾಗಮ್ಮ, ಏನಮ್ಮ ಇದೆಲ್ಲ? ನನ್ನ ಜೊತೆ ಇರೋರ್ಗೆಲ್ಲರಿಗೂ ಕಷ್ಟನೇನಾ? ಅನಿರುದ್ಧ್, ನಾನು ನಿಜವಾಗ್ಲೂ ದುರಾದೃಷ್ಟವಂತೆ. ನಾನು ಹುಟ್ಟಿದ ಗಳಿಗೆನೆ ಸರಿ ಇಲ್ಲ ಅನ್ಸುತ್ತೆ. ನೋಡು ಪುಣ್ಯ, ಇನ್ಯಾವತ್ತೂ ಈ ರೀತಿ ಮಾತಾಡ್ಬೇಡ. ನೀನ್ ನನ್ನ ಜೊತೆಗಿದ್ರೆ ಸಾಕು, ಯಾವ ಕಷ್ಟ ಬಂದರೂ ಎದುರಿಸ್ತೀನಿ. ಪುಣ್ಯ, ನಂಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಹಸಿವನ್ನ ನೀಗಿಸ್ಬೇಕು ಅನ್ಕೊಂಡೆ. ನನ್ನ ಅಮ್ಮನ ಸ್ಥಾನನ ಪೂರ್ತಿ ಮಾಡಿದೆ. ಥ್ಯಾಂಕ್ ಯು. ಅಳ್ಬೇಡ ಪುಣ್ಯ, ಪ್ಲೀಸ್. ಸರಿ, ನಗು, ಸ್ಮೈಲ್. ಸ್ಮೈಲ್ ಪುಣ್ಯ. ನೀನಷ್ಟು ಹಸ್ಕೊಂಡಿದ್ದಾಗ ನಾನು ಹೇಗ್ ನಗಕ್ಕಾಗುತ್ತೆ ಹೇಳು? ಟ್ಯಾನ್ ಟ್ಯಾಡಾನ್. ಇಲ್ಲಿ ನೋಡು, ನಾನ್ ಸ್ವಲ್ಪ ಕುಡಿತೀನಿ, ನೀನ್ ಸ್ವಲ್ಪ ಕುಡಿ. ಇಲ್ಲಿ ಈಗ ನಗು ಪ್ಲೀಸ್. ಇನ್ನೊಂದ್ಸಲ ನಗು.
ಇನ್ನೊಂದ್ಸಲ ಜೋರಾಗಿ ನಗು. ಕ್ಲಿಕ್. ಫೋಟೋ ತಕ್ಕೊಂಡೆ. ಹೌದಾ? ಎಲ್ಲಿ ಆ ಫೋಟೋ ಕೊಡು ಕೊಡು. ಅವೆಲ್ಲ ಕೊಡಕ್ಕಾಗಲ್ಲಮ್ಮ. ಅದು ಇಲ್ಲಿ, ಅದು ಇಲ್ಲಿ ಸ್ಟೋರೇಜ್ ಆಗಿದೆ. ಅಪ್ಪ ಚೆನ್ನಾಗ್ ಕತೆ ಹೊಡಿತಾನೆ. ದೊಡ್ಡ ಕಳ್ಳ. ಪಾಪ ಹಸುವಿಂದ ನಿದ್ದೆ ಬರ್ತಿಲ್ಲ ಅನ್ಸತ್ತೆ. ಅನಿರುದ್ಧ್, ಹಸುವಲ್ಲಿ ಮಲ್ಗಕ್ಕಾಗಲ್ಲ, ಈ ಹಣ್ಣು ತಿನ್ನು. ಇದೆಲ್ಲಿ ಸಿಕ್ತು? ನಿಮ್ ತೋಟದಲ್ಲೇ ಕಿತ್ಕೊಂಡ್ ಬಂದೆ, ತಿನ್ನು. ಮೊದಲು ನೀನ್ ತಿನ್ನು. ಇಬ್ರು ಹೇಗ್ ತಿನ್ನಕ್ಕಾಗತ್ತೆ? ಹಾಗಂತ ನಾನು ಒಬ್ನೇ ಹೇಗ್ ತಿನ್ಲಿ? ಅಪ್ಪ ತುಂಬಾ ಬುದ್ಧಿವಂತ, ಆದ್ರೆ ಏನೋ ಗೊತ್ತಿಲ್ಲ ಅಲ್ವಾ? ನೀನೇ ಹೇಳಿದೆ ಅಲ್ಲ ಕಾಗೆ ಎಂಜಿಲ್ ಬಗ್ಗೆ, ಹಾಗೆ ತಿನ್ನೋಣ.
ಏನ್ ಪುಣ್ಯ, ನನಗೇನಾದ್ರೂ ಸ್ವಲ್ಪ ಕಷ್ಟ ಆದ್ರೂ ನಿಂಗೆ ತಡ್ಕೊಳಕ್ಕಾಗಲ್ಲ ಅಲ್ವಾ? ಜನ್ಮ ಕೊಟ್ಟಿದ್ ನಮ್ಮಮ್ಮ ಆದ್ರೆ ಈ ಜೀವನದ ಮೇಲೆ ನನಗೆ ಆಸೆ ಬರೋ ಹಾಗೆ ಮಾಡಿದ್ದೆ ನೀನು. ನಿನಗೇನೇ ಮಾಡಿದ್ರೂ ಕಡಿಮೆನೆ ಅನಿರುದ್ಧ್. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸುತ್ತಲೂ ಕಟ್ಟಿರೋ ಈ ಬಟ್ಟೆನೇ ಹೇಳುತ್ತೆ. ನಾನಂದ್ರೆ ಎಷ್ಟಿಷ್ಟ ಅಂತ ನನ್ನನ್ನೇ ನೋಡ್ತಿರೋ ಈ ನಿನ್ನ ನೋಟ ಹೇಳ್ತಿದೆ. ಇನ್ನೂ ಯಾಕೆ ಮುಚ್ಚಿಡ್ತಿದ್ಯಾ ಪುಣ್ಯ? ನಿಜ ಹೇಳ್ಬೋದಲ್ವಾ? ಏನಂತ? ನಾನಂದ್ರೆ ನಿನಗಿಷ್ಟ ಅಂತ. ನಾನು ಕಟ್ಟಿದ್ದು ಪ್ರೀತಿಯಿಂದ ಅಲ್ಲ, ಅಭಿಮಾನದಿಂದ. ನನಗೋಸ್ಕರ ಯಾರೇ ಬಂದು ಕಷ್ಟಪಟ್ರು ನಾನು ಹೀಗೆ ಸಹಾಯ ಮಾಡ್ತಿದ್ದೆ. ನೀನ್ ಮಹಾನಟಿನ ಬಿಡು. ಸಾಕು, ಈಗಾಗ್ಲೇ ತುಂಬಾ ಹೊತ್ತಾಗಿದೆ, ಮಲ್ಕೋ. ಸರಿ ಮಲ್ಕೋತೀನಿ. ಕಡೆ ಪಕ್ಷ ಕನ್ಸಲಾದ್ರೂ ಬಂದು ಐ ಲವ್ ಯು ಅಂತ ಹೇಳ್ತೀಯಾ? ಹೇಳೋಣ, ಮಲ್ಕೋ. ಗುಡ್ ನೈಟ್. ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ ಪರಮೇಶ್ವರ. ಸಕಲ ಜೀವ ಚರಾಚರಗಳ ಕನಸನ್ನ ಈಡೇರಿಸೋನು ನೀನು. ನಿನ್ನ ಭಕ್ತರ ಮೇಲೆ ನೀನ್ ತೋರಿಸೋ ಅಂತ ಪ್ರೀತಿ ವರ್ಣಾತೀತ, ಅಮೋಘ, ಅಚಂಚಲ. ನೀಲಕಂಠ, ನನ್ನ ಪೂರ್ವಿಕರ ಆತ್ಮಶಾಂತಿಗೋಸ್ಕರ, ಅವರ ಆಸನ ಈಡೇರಿಸೋಕ್ಕೋಸ್ಕರ ನಾಗನಿದಿನ ಅನ್ವೇಷಿಸುತ್ತಿದ್ದೇನೆ. ಭಕ್ತ ವತ್ಸಲ ಬೋಲಾಶಂಕರ ಎಂದು ಭಕ್ತರಿಂದ ಕರೆಸಿಕೊಳ್ಳೋ ನೀನು ನನ್ನ ಮೇಲೆ ದಯ ತೋರಿ ನಾಗನಿದಿನ ಕರುಣಿಸೋ ದೇವ. ದೇವಾದಿದೇವ, ನನ್ನ ಉಸಿರೇ ನಿಂತ್ರು, ಈ ಕಾಲವೇ ನಿಂತ್ರು ಕೂಡ ನೀನ್ ಪ್ರತ್ಯಕ್ಷವಾಗೋವರೆಗೂ ಶಿವ ಪಂಚಾಕ್ಷರಿ ಜಪ ಮಾಡ್ತಾನೇ ಇರ್ತೀನಿ. ಓಂ ನಮಃ ಶಿವಾಯ. ಅಮ್ಮ ನಾಗಮ್ಮ, ಅನಿರುದ್ಧ್ ಕಷ್ಟ ಎಲ್ಲ ದೂರ ಆಗೋ ಹಾಗೆ ಮಾಡು. ವರ್ಮ ಅವರು ಅವನನ್ನ ಕ್ಷಮಿಸಿ ಅವನ ಮನೆ ಒಳಗೆ ಕರ್ಕೊಳ್ಳೋ ಹಾಗೆ ಮಾಡು. ನಾನು ನಾಗಮ್ಮ ಅಂತ ಕೂಗೋ ಪ್ರತಿಯೊಂದು ಸಲನೂ ತಕ್ಷಣನೇ ಬಂದು ನನ್ನನ್ನು ಕಾಪಾಡಿದ್ಯಾ. ಎಷ್ಟೇ ಆದ್ರೂ ನೀನು ತಾಯಿ ಅಲ್ವಾ? ಅನಿರುದ್ಧ್ ಕಾಪಾಡಮ್ಮ. ಪುಣ್ಯ, ಏನ್ ಮಾಡ್ತಾ ಇದೀಯ? ಅಮ್ಮ, ಅದು ನಾಗಮ್ಮಂಗೆ. ಸಾಕು, ಸುಮ್ಮನಿದೆ. ಗರುಡ ವಂಶದ ಮನೇಲಿ ನಾಗ ಪೂಜೆನ, ನಾಗ ದ್ವೇಷ ಮಾಡೋರ್ ಮನೇಲಿ ನಾಗ ಜಪ ಮಾಡ್ತಾ ಇದೀಯಾ? ನಿನಗೆಷ್ಟು ಧೈರ್ಯ ಇದ್ರೆ, ನಿನಗೆಷ್ಟು ಕೊಬ್ಬಿದ್ರೆ ನಾವ್ ಯಾರನ್ನ ದ್ವೇಷ ಮಾಡ್ತೀವೋ ಅವ್ರಿಗೆ ಪೂಜೆ ಮಾಡ್ತೀಯ ನೀನು? ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಪೂಜೆ ಮಾಡೋದಕ್ಕೆ ಧೈರ್ಯ ಅಲ್ಲ, ಮನ್ಸಲ್ಲಿ ಪ್ರೀತಿ ಮತ್ತೆ ಭಕ್ತಿ ಇರ್ಬೇಕು. ನೋಡಿದ್ಯಾ ಅಮ್ಮ, ಇವಳಿಗೆ ಎಷ್ಟು ಕೊಬ್ಬು ಅಂತ. ತಪ್ಪು ಮಾಡಿದ್ವು ಅಲ್ಲ. ತಾಯಿನ ಮಗಳು ಪೂಜೆ ಮಾಡೋದು ತಪ್ಪು ಹೇಗಾಗತ್ತೆ? ಅಷ್ಟಕ್ಕೂ ಮನೆ ಒಳಗಡೆ ಯಾರು ಪೂಜೆ ಮಾಡಿದ್ರು?
ಯಾರನ್ನ ಪೂಜೆ ಮಾಡ್ಬೇಕು ಅಂತ ಹೇಳ್ಬೇಕಾಗಿರೋದು ನೀವಲ್ಲ, ಧನಂಜಯ ವರ್ಮ. ಅಂದ್ರೆ ನಿನ್ನ ಕಣ್ಣಿಗೆ ನಾವೆಲ್ಲರೂ ಕೆಲಸದವ್ರ ತರ ಕಾಣ್ತಾ ಇದೀವಾ? ನಾವ್ ನಿನಗೇನು ಮಾಡಲ್ಲ ಅನ್ನೋ ಧೈರ್ಯದಿಂದ ತಾನೇ ಹೇಳ್ತಾ ಇದೀಯಾ? ಈಗ ಈ ಧೈರ್ಯದ ಬಗ್ಗೆ ಮಾತ್ಯಾಕಮ್ಮ? ಏಯ್ ತೆಗಿಯೇ, 2 ನಿಮಿಷದಲ್ಲಿ ಇಲ್ಲಿರೋದನ್ನೆಲ್ಲ ತಗೊಂಡ್ ಹೋಗೆ, ತೆಗಿಯೇ. ಆಗಲ್ಲ. ಈ ಪೂಜೆ ಮಾಡ್ತಿರೋದು ಅನಿರುದ್ಗೋಸ್ಕರ. ಅನಿರುದ್ಧ್ ಈ ಮನೆ ಒಳಗಡೆ ಕಾಲಿಡ್ಲಿ ಅಂತ. ಏನೇ ಭಾವಂಗೆ ನೀನು ಅರ್ಧಾಂಗಿ ಅನ್ನೋ ತರ ಭಾವಗೋಸ್ಕರನೇ ಹುಡ್ದವಳ ತರ ಈ ತರ ಪೋಸ್ ಕೊಡ್ತಿದ್ಯಾ?